ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ರೆಡ್ ಫ್ರೈ ಅದನ್ನು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1 kg ಚಿಕನ್ಗೆ ನಾನು ಮೊಸರು, ಸ್ವಲ್ಪ ಉಪ್ಪು, ಅರಿಶಿಣ, ಒಂದೇ ಸ್ವಲ್ಪ ಅಚ್ಕಾರ ಪುಡಿ ಹಾಕಿ ಕಲಸಿಟ್ಟಿದ್ದೀನಿ. ಹಾಗೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಯಾವತ್ತೂ ಫ್ರೆಶ್ ಆಗೇ ಮಾಡ್ಕೋತೀನಿ. ಹಾಗೆ ಟೊಮ್ಯಾಟೊ, ಆನಿಯನ್ ಬೇಕಾಗುತ್ತೆ. ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ನಾನು ಎರಡೂ ಸ್ವಲ್ಪ ಹುರಿದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಸೊ ನಾವಿವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆ ಚಿಕನ್ ಫ್ರೈ ಜೊತೆಗೆ ನೋಡಿ ಇಲ್ಲಿ ಸಾಂಬಾರು ರೆಡಿ ಆಗ್ತಿದೆ. ಬೇಳೆ ಸಾರು, ಹೀರೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಬೇಳೆ ಸಾರು ಮಾಡಿದ್ದೀನಿ. ಅದು ಹಾಗೆ ಇನ್ನೂ ಸ್ವಲ್ಪ ಕುದಿಬೇಕು, ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೋಡೋಣ ಇವಾಗ ಹೇಗೆ ಮಾಡೋದು ಚಿಕನ್ ಫ್ರೈ. ಒಂದು ಬಾಣಲಿಗೆ ನಾವು 1 kgಗೆ 1 ಗ್ಲಾಸ್ ಆಯಿಲ್ ಹಾಕಬೇಕು. 1 ಗ್ಲಾಸ್ ಅಂದರೆ ನಂದು ಮೆಷರ್ಮೆಂಟು ಇದು. ನಂತರ ನಮಗೆ ಆನಿಯನ್ ಹಾಕಬೇಕು. ಆನಿಯನ್ ಹಾಕಬೇಕು. ಆನಿಯನ್ ಹಾಕಿ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಆನಿಯನ್ ತಿಂತಾರೆ. ಅವ್ರಿಗೆ ಸ್ವಲ್ಪ ಗೊಜ್ಜು ಬೇಕು. ಚಿಕನ್ ಫ್ರೈಯಲ್ಲಿ ಸ್ವಲ್ಪ ಗೊಜ್ಜಿದ್ರೆ ಅದಕ್ಕೆ ಅನ್ನನೂ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾರೆ. ಹಾಗಾಗಿ ಸ್ವಲ್ಪ ಚಿಕನ್ ಫ್ರೈಗೆ ಆನಿಯನ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಬೇಕಿದ್ರೆ ಸ್ವಲ್ಪ ನೀವು ಉಪ್ಪು ಹಾಕ್ಕೋಬೋದು. ಆ್ಯಕ್ಚುಲಿ ನಾವು ಅದಕ್ಕೂ ಚಿಕನ್ಗೆ ಉಪ್ಪು ಹಾಕಿರೋದ್ರಿಂದ ನೀವು ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ ಇವಾಗ ಸ್ವಲ್ಪ ಬ್ರೌನ್ ಬಂದಿದೆ ಅಲ್ವಾ. ಇವಾಗ ನಾವು ಈ ಸ್ಟೇಜಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕಾಗತ್ತೆ. 1 kgಗೆ ಎಷ್ಟು ಬೇಕು ಅಷ್ಟನ್ನು ತೊಗೋಬೇಕಾಗುತ್ತೆ. ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಹಸಿ ವಾಸನೆ ಹೋಗಿದೆ ಸ್ವಲ್ಪ. ಈ ಸ್ಟೇಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕಬೇಕು. ಎರಡು ಟೊಮೆಟೊನ ತೊಗೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು. ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದ ಎಲ್ಲ ಚಿಕನ್ನು ಇದರಲ್ಲೇ ಹಾಕಬೇಕು. ವಾಟರ್ ಬೇಕಿದ್ದರೆ ಹಾಕ್ಕೋಬೋದು. ನಾನು ಇನ್ನೂ ವಾಟರ್ ಆ್ಯಡ್ ಮಾಡಿಲ್ಲ. ವಾಟರ್ ಬೇಕಿದ್ದರೆ ಹಾಕ್ಕೋಬೋದು. ನಾನು ಇನ್ನೂ ವಾಟರ್ ಆ್ಯಡ್ ಮಾಡಿಲ್ಲ. ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚಿಕನ್ಗೆ. ಸೊ ಅದಕ್ಕೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ತುಂಬ ಚೆನ್ನಾಗಿ ಹೋಗಬೇಕು. ಬೇಯಕ್ಕೆ ಬಿಡಬೇಕು ಅದನ್ನು. ನೋಡಿ ಹೆಂಗೆ ಬೇಯ್ತಾ ಇದೆ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಚಿಕನ್ ಕೂಡ ಬೇಯ್ತಾ ಇದೆ. ನೋಡಿ ಅದೇ ನೀರು ಬಿಟ್ಕೊಂಡಿದೆ. ಸೊ ನಾನು ನೀರು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಈ ಸ್ಟೇಜಲ್ಲಿ ನಾವು ರೆಡ್ ಚಿಕನ್ ಅಂತ
ಹೇಳಿರೋದ್ರಿಂದ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಲರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು. ಇದು ಕಲರ್ ಕೊಡುತ್ತೆ ನಮಗೆ, ಅಷ್ಟೊಂದು ಖಾರ ಇರಲ್ಲ ಇದು. ಸೊ ಕಲರ್ ಅಷ್ಟೇ ಕೊಡುತ್ತೆ. ಆಮೇಲೆ ಚಿಲ್ಲಿ ಪೌಡರ್ ಹಾಕಬೇಕು. ನೋಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ನಾವು. ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಬೋದು ನಾವು. ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಪೂರ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ. ಹಾಗೆ ಚೆನ್ನಾಗಿ ಈ ಥರ ಬೇಯಬೇಕು. ನೋಡಿ ಇಲ್ಲಿ ಎಷ್ಟು ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು, 2 ಸ್ಪೂನು ಧನಿಯಾ ಪೌಡರು ಆ್ಯಡ್ ಮಾಡಬೇಕು. ಇಷ್ಟು. ಆಮೇಲೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. 1 ಸ್ಪೂನ್ ಆದರೂ ಓಕೆ, ಇಲ್ಲಾಂದರೆ ನಿಮಗೆ ಖಾರ ತುಂಬ ಇಷ್ಟ ಇದೆ ಅಂದರೆ 2 ಸ್ಪೂನ್ ಹಾಕ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಬೇಯಬೇಕು, ಖಾರ ಹಿಡಿಬೇಕು. ಅದಕ್ಕೆ ನೋಡಿ ಸ್ವಲ್ಪ ಆಯಿಲ್ ಎತ್ತಿಟ್ಟಿದ್ದೆ ನಾನು. ಆಯಿಲ್ ಹಾಕ್ಕೋಬೇಕು. ಹಾಕಾದ್ಮೇಲೆ ಚೆನ್ನಾಗಿ ಅದು ಕಾಯಬೇಕು. ಕಾದ್ಮೇಲೆ ಇದಕ್ಕೆ 2 ಮೆಣಸಿನ್ಕಾಯಿ ಹಾಕಬೇಕು. ಆಮೇಲೆ ಎಲ್ಲ ಕರಿಬೇವು ಹಾಕಬೇಕು. ಕರಿಬೇವು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಸ್ವಲ್ಪ ಇದನ್ನು ಈ ಥರ ಮಾಡ್ಕೋಬೇಕು. ಇದ್ರ ಫ್ಲೇವರು ಅದಕ್ಕೆ ಚಿಕನ್ಗೆ ಹೋಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು ಈ ಥರ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಆ್ಯಡ್ ಮಾಡಿದ್ಮೇಲೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗೂ ಕಾಣ್ತಾ ಇದೆ. ಆಮೇಲೆ ಲಾಸ್ಟಿಗೆ ನಮಗೆ ಫೈನಲ್ಲಾಗಿ ನಾವೇನು ಮಾಡ್ತೀವಿ, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಬೇಕು. ನೋಡಿ ನಮ್ಮದು ಇವಾಗ ರೆಡ್ ಚಿಕನು ರೆಡಿಯಾಗಿದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ ಕರಿಬೇವು ಫ್ಲೇವರ್ ಎಲ್ಲ ಹೋಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನಮ್ಮ ರೆಡ್ ಚಿಕನ್ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡ್ಬೋದು.